ಒಂದೇ ನಿಮಿಷ ನಾನು ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನೀವು. ನಾನು ಸಿಸ್ಟರ್ ರೀಟಾ ಪ್ಯೂರ್ ಟ್ರಸ್ಟಿಂದ ಬಂದಿರೋದು. ಆ್ಯಕ್ಚುಲಿ ನಾನು ಬಂದು ನಿಮ್ಗೆ ಹೆಂಗಿದ್ದೀರಾ ಏನು ಅಂತ ಮನೆ ವಿಸಿಟಿಗೆ ಅಂತ ಬಂದಿದ್ದೀನಿ. ಈಗ ನಾನು ನಿಮ್ಮ ಮನೆ ಬಗ್ಗೆ ಸ್ವಲ್ಪ ಕೇಳ್ಬೋದಾ? ಕೇಳಿ ಕೇಳಿ ಮೇಡಮ್ ಹೇಳಿ. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತ, ಇವ್ರು ನನ್ನ ಮಿಸಸ್ ಲಕ್ಷ್ಮಿ ಅಂತ, ನನ್ನ ಮಗಳು ತೇಜಸ್ವಿನಿ ಅಂತ. ನಮ್ಮದು ಇಲ್ಲಿ ಮನೆ ಫಸ್ಟು ಸೀಟ್ ಮನೆ ಇತ್ತು. ಈಗ ನಮ್ಮ ಏರಿಯಾ MLA ಕಟ್ಟಿಸ್ಕೊಟ್ರು. ಇನ್ನು ಪತ್ರ ಆಗಿಲ್ಲ ನನ್ನ ಹೆಸರಿಗೆ, ಇನ್ನು ಅಜ್ಜಿ ಹೆಸರಲ್ಲಿ ಐತೆ, ಇನ್ನು ಪತ್ರ ನನ್ನ ಹೆಸರಿಗೆ ಆಗಿಲ್ಲ. ಮತ್ತು ಏನಂದರೆ ನಾನೇ ಅಡುಗೆ ಮಾಡೋದು ಮೇಡಮ್, ನಾನೇ ಅಡುಗೆ ಮಾಡೋದು, ಏನೂ ಬರಲ್ಲ, ಇಬ್ಬರು ಬುದ್ಧಿಮಂದ್ಯ ನೋಡಿ ಹಿಂಗೆ ಜೀವನ ಮಾಡ್ತಾಯಿದ್ದೀನಿ. ಏನಾದರೂ ಮನೇಲೇ ಏನಾದರೂ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಒಂದು ಜೆರಾಕ್ಸ್ ಮಾಡ್ಕೊಳ್ಳೋಣ ಅಂತ, ಜೆರಾಕ್ಸ್ ಮಿಷಿನ್ ಬೇಕಾಗಿತ್ತು, ಜೆರಾಕ್ಸ್ ಹಾಕೊಳ್ಳೋಣ ಅಂತ. ಈಗ ಜೆರಾಕ್ಸ್ ಮಿಷಿನ್ ಹಾಕ್ಬಿಟ್ರೆ ಏನು ಮಾಡಿಸ್ತೀರಾ ನೀವು? ಇಲ್ಲೇನು ಬೋರ್ಡ್ ಹಾಕ್ಬಿಟ್ಟು ಮೇಡಮ್ ಇಲ್ಲೇ ಮಾಡೋಣ ಅಂತ ಇದ್ದೀವಿ. ಓಕೆ, ಮನೆ ಮುಂದೆನೇ ಮಾಡೋಣ. ಇಲ್ಲೆಲ್ಲೂ ಜೆರಾಕ್ಸ್ ಇಲ್ಲ ಮೇಡಮ್, ಮತ್ತೆ ಇದು ಜೆರಾಕ್ಸ್ ಮಾಡೋಣ ಅಂದರೆ ಈ ಊರಲ್ಲಿ ಜಾಸ್ತಿ ಎಲ್ಲೂ ಇಲ್ಲ ಮೇಡಮ್, ಎಲ್ಲೂ ಜೆರಾಕ್ಸ್ ಇಲ್ಲ. ಅದಕ್ಕೆ ಎಲ್ಲರೂ ಇಲ್ಲಿ ಬರ್ತಾರೆ, ಜೆರಾಕ್ಸ್ ಒಂದು ಮಿಷಿನ್ ಹಾಕ್ತಾರೆ, ಎಲ್ಲರೂ ಬರ್ತಾರೆ, ಅದಕ್ಕೆ ಜೆರಾಕ್ಸ್ ಮಿಷಿನ್. ಈಗ ನೀವೇನಾದರೂ ಕೆಲಸಕ್ಕೆ ಹೋಗ್ತಿದ್ದೀರಾ? ಇಲ್ಲ ಮೇಡಮ್, ಫಸ್ಟು ಒಂದು ಟೀ ಶಾಪ್ ಇಟ್ಕೊಂಡಿದ್ದೆ, ಏನೋ ಬಿಸ್ನೆಸ್ ನಡೀತಾ ಇಲ್ಲ ಮೇಡಮ್, ಅದಕ್ಕೆ ಮುಚ್ಚಿಬಿಟ್ಟಿದ್ದೀನಿ. ಹೆಲ್ಪ್ಗೆ ಯಾರೂ ಇಲ್ಲ ಅಂದ್ಬಿಟ್ಟು ಮುಚ್ಚಿಬಿಟ್ಟಿದ್ದೀನಿ. ಏನು ಸದ್ಯಕ್ಕೆ ಮನೇಲೇ ಇದ್ದೀನಿ ಮೇಡಮ್, ಬರೋ ಪೆನ್ಷನ್ ಜೀವನ. ನಿಮ್ಗೆ ಈ ಥರ ಆಗಿದ್ದು ಯಾವಾಗಿಂದ? ನನಗೆ 3 ವರ್ಷ ಮಗುನಲ್ಲಿ ಒಂದೊಂದು ದಿವಸ ಪೋಲಿಯೋ ಜ್ವರ ಬಂದು ಹಂಗಾಗಿದೆ. ನಾನು ನಮ್ಮ ಚಿಕ್ಕಮ್ಮನ ಮದುವೆಯಲ್ಲಿ ಚೆನ್ನಾಗೇ ನಡೀತಿದ್ದೀನಂತೆ, ನನಗೆ ಜ್ಞಾಪನ ಇಲ್ಲ. ಒಂದೇ ಒಂದು ದಿವಸ ಜ್ವರ ಬಂದು ಕಾಲು ಹೋಗಿದ್ದೀನಿ, ಇಲ್ಲ ಮೇಡಮ್, ಎಲ್ಲ ಕೂತ್ಕೊಂಡೆ, ಎಲ್ಲ ಓಡಾಡೋದೆಲ್ಲ ಕೂತ್ಕೊಂಡೆ. ಗಾಡಿ ಓಡಿಸೋದು ಹಂಗೆ? ಗಾಡಿನೇ ಅಷ್ಟೇ ಮೇಡಮ್, ಗಾಡಿ ಮೇಲೆ ಹಂಗೆ ಹತ್ಬಿಟ್ಟು ಓಡಿಸಿ. ಈಗ ನಿಮ್ಗೆ ಸಂತೋಷ ಆಗಿದ್ದೀರಾ ನಿಮ್ಮ ಮನೆಯಲ್ಲಿ? ಸಂತೋಷ ಅಂತೆಲ್ಲ ಏನಿಲ್ಲ ಮೇಡಮ್, ಏನಂದರೆ ಜೀವನಕ್ಕೆ ಏನು ಸ್ವಲ್ಪ ದುಡ್ಡು ಸಂಪಾದನೆ ಕೊರತೆ, ಊಟಕ್ಕೆ ತೊಂದರೆ. ಇರೋಕ್ಕೊಂದು ಜಾಗ ಇದೆ, ಇನ್ನು ನನ್ನ ಹೆಸ್ರಿಗೆ ಆಗಿಲ್ಲ, ಅದು ಅಜ್ಜಿ ಹೆಸರಲ್ಲಿ ಇದೆ. ನಾನು ಸಾಯೋಷ್ಟರಲ್ಲಿ ಇವ್ರ ಹೆಸರು ಮಾಡಿಬಿಡೋಣ ಅಂತ ಇದು. ಎಲ್ಲಿ ಮೇಡಮ್, ಲಕ್ಷಾಂತರ ರೂಪಾಯಿ ಬೇಕು ದುಡ್ಡು, ಎಲ್ಲಿ ತರೋದು? ಅದಕ್ಕೆ ಎಲ್ಲ ಪೆಂಡಿಂಗಲ್ಲಿ ಉಳ್ಬಿಟ್ಟಿದೆ, ಇಲ್ಲಿ ಯಾವುದು ಕೆಲಸ ಆಗ್ತಾಯಿಲ್ಲ. ಏನು ಮಾಡ್ತೀವಿ? ಅಕ್ಕ ತಂಗಿಯರು ಇದ್ದಾರೆ? ಯಾರು ಇಲ್ಲ ಮೇಡಮ್. ಅಣ್ಣ ಇದ್ರು, ಅಣ್ಣನೂ ತಿಳ್ಕೊಂಬಿಟ್ರು. ಆಲೇ 2 ವರ್ಷ ಇತ್ತು. ಅಪ್ಪ ಅಮ್ಮ ಮೇಡಮ್, ಅಪ್ಪ ಅಮ್ಮ 2000, ಅಪ್ಪ 2000, ಅಮ್ಮ 2008ರಲ್ಲಿ ತೀರೋಗಿತ್ತು. ನನಗೆ ಮೇಡಮ್, ನಮ್ಮ ಹ್ಯಾಂಡಿಕ್ಯಾಪ್ ಗ್ರೂಪಲ್ಲಿ ನನಗೆ ಕಷ್ಟ ಜಾಸ್ತಿ. ನೀವು ಹೋಗಿ ಬಂದ್ರಲ್ಲ, ಅದಕ್ಕಿಂತ ನನಗೆ ಡಬಲ್ ಲೆಕ್ಕ ಕಷ್ಟ. ಆದರೂ ನಾನು ಫೇಸ್ ಮಾಡಿ ಜೀವನ ಮಾಡ್ತಾಯಿದ್ದೀನಿ ಮೇಡಮ್. ಬರೋ ಪೆನ್ಷನಲ್ಲಿ ಜೀವನ ಮಾಡ್ತೀನಿ. ಡಿಪೋನಲ್ಲಿ ಅಕ್ಕಿ ಸಿಗುತ್ತೆ, ಅಕ್ಕಿನಲ್ಲಿ ರೇಷನ್ ಕಾರ್ಡ್ ಇದೆ, ರೇಷನ್ ಕಾರ್ಡಲ್ಲಿ ಅಕ್ಕಿ ಕೊಡ್ತಾರೆ, ಅದರಲ್ಲಿ ಜೀವನ. ಈಗ ರೇಷನ್ ಕಾರ್ಡ್, ಈಗ ನಾವು ರೇಷನ್ ಕಾರ್ಡಲ್ಲಿ ನಿಮ್ಗೆ ಅಕ್ಕಿದೆಲ್ಲ ಸಿಗ್ತಿದೆ, ನಮ್ಮ ಕಡೆ ಏನಾದರೂ ಹೆಲ್ಪ್ ಆಗುತ್ತೆ ಮಾಡೋಣ. ಓಕೆ, ಈಗ ಜೆರಾಕ್ಸ್ ಮಿಷನ್ ನಾವು ಕೊಡ್ತೀವಿ, ಕೊಟ್ಟರೆ ಈಗ ನಡೆಸ್ಕೊಂಡು ಹೋಗ್ಬೋದು. ಖಂಡಿತ ಮೇಡಮ್, ನೀವು ಬನ್ನಿ ಎಂತಾರೆ. ನಾನು ಅಕ್ಕ ಇದ್ದಾರೆ, ಎಲ್ಲ ಅಮ್ಮ ಇದ್ದಾರೆ, ನಾನು ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ಮೇಡಮ್, ನೀವೇನು ನಮ್ಮ ಬಗ್ಗೆ ವರಿನೇ ಮಾಡಬೇಡಿ. ನಾನು ಇಲ್ಲೇ ಹುಟ್ಟಿದ್ದು, ಸತ್ರು ನಾನು ಇಲ್ಲೇ ಸಾಯೋದು. ನನಗೇನಂದರೆ ಮನೇಲಿ, ಯಾಕಂದರೆ ಎಲ್ಲೂ ಇಲ್ಲ ಮೇಡಮ್, ಆ ಲೈಟ್ ಕಂಬದಲ್ಲಿ ಜೆರಾಕ್ಸ್ ಮಾಡಿ ಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕ್ಬಿಟ್ಟು ಇಲ್ಲಿ ಮಾಡಿಕೊಡ್ತೀನಿ. ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಯಾಕಂದರೆ ಪಬ್ಲಿಕ್ ರೋಡ್ ಅಲ್ವಾ ಮೇಡಮ್, ಬರ್ತಾರೆ. ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ, ಜೆರಾಕ್ಸ್ ಅಂಗಡಿ ಹಾಕೊಂಡ್ಬಿಡು ಅಂತ. ಬೇಕಲ್ಲಕ್ಕ ದುಡ್ಡು, ನನಗೆ ಏನು ಬೇಕಲ್ಲ ಮೇಡಮ್. ಅದೇ ಜೆರಾಕ್ಸ್ ಶಾಪ್ ಹಾಕ್ತೀವಿ. ಈಗ ನೀವು ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ತಗೊಂಡೋಗ್ತೀವಿ ವಾಪಸ್. ಓಕೆ, ಡನ್ ಮೇಡಮ್, ಕೊಡ್ತೀವಿ. ಖಂಡಿತ ಮೇಡಮ್. ನೀವು ಹಂಗಲ್ಲ ಮೇಡಮ್, ಬರ್ತಾ ಇರಿ, ನಮ್ಮ ಸಿಸ್ಟರ್ ಇದ್ದಂಗೆ ನೀವು ಬರ್ತಾ ಇರಿ, ನೋಡಿ. ಆವಾಗ ನೀವೇ ಇನ್ನೂ ಏನಾದ್ರು ಹಾಕ್ಕೊಡ್ಬೇಕು ಅಂತೀರಾ, ಆ ಥರ ಮೇಡಮ್. ಏನಿಲ್ಲ ಮೇಡಮ್. ಥ್ಯಾಂಕ್ ಯು ಅಪ್ಪ. ಬರೀ ಏನಾದ್ರು